ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ರಾಬರ್ಟ್ ಬ್ರೌನಿಂಗ್ ಅವರ ಮೈ ಲಾಸ್ಟ್ ಡಚಸ್ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಚಿತ್ರದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ನೀವು ಒಬ್ಬ ಹೆಣ್ಮಗಳನ್ನು ನೋಡ್ತಾ ಇದ್ದೀರಾ. ಇವರು ಬೇರೆ ಯಾರೂ ಅಲ್ಲ, ಇಲ್ಲೇನು ಡಚಸ್ ಅಂತ ಏನು ಬಳಸಿದ್ರು ಅಂದರೆ, ಡಚ್ ಅಂದರೆ ಒಬ್ಬ ಡ್ಯೂಕನ ಹೆಂಡತಿ ಆಗಿದ್ಲೆ, ಅಂದರೆ ಒಂದು ಪ್ರಾಂತ್ಯದ ಅಧಿಕಾರಿಯ ಹೆಂಡತಿಯನ್ನು ಡಚಸ್ ಅಂತ ಯುರೋಪ್ನಲ್ಲಿ ಕರೆಯಲಾಗುತ್ತೆ ವಿದ್ಯಾರ್ಥಿಗಳೇ. ನಾವು ಕನ್ನಡದಲ್ಲಿ ಹೇಳೋದಾದರೆ ಒಬ್ಬ ಸರದಾರಿಣಿ ಅಂತ ಹೇಳಬಹುದು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡಿ, ಮೈ ಲಾಸ್ಟ್ ಡಚಸ್ ಅಂತ ನಾವು ಟೈಟಲನ್ನು ಗಮನಿಸ್ತಾ ಇದ್ದೇವೆ. ಮೈ ಲಾಸ್ಟ್ ಡಚಸ್, ಇಲ್ಲಿ ನೋಡಿ ಲಾಸ್ಟ್ ಅಂತಕ್ಕಂತಹ ವರ್ಡ್ ನಮ್ಗೆ ಏನನ್ನ ತಿಳಿಸಿಕೊಡುತ್ತೆ ಅಂದರೆ, ಈ ಒಬ್ಬ ಡಚ್ ಏನಿದ್ದಾಳೋ ಈಗ ಇವಳು ಇಲ್ಲ, ಅಂದರೆ ಆಲ್ರೆಡಿ ಸತ್ತು ಹೋಗಿಬಿಟ್ಟಿದ್ದಾಳೆ ಅಂತಕ್ಕಂತಹ ಒಂದು ವಿಷಯ ನಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಮ್ಮ ಸ್ಪೀಕರ್ ಏನಿದ್ದಾರೋ ಅವ್ರು ಯಾರಪ್ಪ ಅಂದರೆ ಒಬ್ಬ ಡ್ಯೂಕ್ ಆಗಿದ್ದಾನೆ, ಅಂದರೆ ಒಬ್ಬ ಸರದಾರ ಅಥವಾ ಒಂದು ಪ್ರಾಂತ್ಯದ ಅಧಿಕಾರಿ ಆಗಿರ್ತಾನೆ. ಅವನು ತನ್ನ ಸತ್ತು ಹೋಗಿರ್ತಕ್ಕಂತಹ ಹೆಂಡತಿಯ ಕುರಿತು ಕೆಲವೊಂದಿಷ್ಟು ವಿಷಯಗಳನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿಯ ಜೊತೆ ತನ್ನ ಹೆಂಡತಿಯ ಕುರಿತು ಮಾತನಾಡ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಆರಂಭದಲ್ಲಿ ಇಲ್ಲಿ ಗಮನಿಸಬಹುದು, ಒಂದು ಫೋಟೋವನ್ನು ನಾವು ನೋಡ್ತಾ ಇದ್ದೇವಲ್ವಾ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಪೇಂಟಿಂಗ್ ಇರುತ್ತೆ. ಆ ಒಂದು ಪೇಂಟಿಂಗ್ ಅನ್ನ ತೋರಿಸ್ತಾ ಈ ಡ್ಯೂಕ್ ಏನ್ ಮಾಡ್ತಾ ಇರ್ತಾನೆ, ಆ ವ್ಯಕ್ತಿಗೆ ತನ್ನ ಹೆಂಡತಿಯ ಕುರಿತು ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಹೋಗ್ತಾನೆ. ಬನ್ನಿ ಈ ಒಂದು ರಾಬರ್ಟ್ ಬ್ರೌನಿಂಗ್ ಅವರ ತುಂಬಾ ಬ್ಯೂಟಿಫುಲ್ ಆಗಿರೋ ಈ ಒಂದು ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ರಾಬರ್ಟ್ ಬ್ರೌನಿಂಗ್ಸ್ ಮೈ ಲಾಸ್ಟ್ ಡಚಸ್ ಈಸ್ ಎ ಡ್ರಾಮ್ಯಾಟಿಕ್ ಮೊನೋಲಾಗ್. ನೋಡಿ ವಿದ್ಯಾರ್ಥಿಗಳೇ, ಡ್ರಾಮ್ಯಾಟಿಕ್ ಮೊನೋಲಾಗ್ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ, ಮೊನೋಲಾಗ್ ಅಂದರೆ ಏಕಪಾತ್ರ ಅಭಿನಯ ಅಂತ ನಾವು ಹೇಳ್ತೇವಲ್ವಾ. ಸೊ ಇಲ್ಲಿ ಆ ರೀತಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಮಾತನಾಡ್ತಾ ಇರ್ತಾನೆ. ಸೊ ಇದೇ ರೀತಿ ಒಬ್ಬ ವ್ಯಕ್ತಿ ಇಡೀ ಪೋಯಮ್ ಅಲ್ಲಿ ಯಾವುದೋ ಒಂದು ವಿಷಯವನ್ನ ಹೇಳ್ತಾ ಹೋಗೋದನ್ನೇ ನಾವು ಡ್ರಾಮ್ಯಾಟಿಕ್ ಮೊನೋಲಾಗ್ ಅಂತ ಹೇಳ್ತೇವೆ. ಅಂದರೆ ಮಾತನಾಡೋ ರೀತಿಯಲ್ಲಿ ಇರುತ್ತೆ ಈ ಒಂದು ಪೋಯಮ್. ಸೆಟ್ ಇನ್ ರೆನೈಸಾನ್ಸ್ ಇಟಲಿ. ಸೊ ಈ ಒಂದು ಪೋಯಮ್ ಎಲ್ಲಿ ಸೆಟ್ ಆಗಿದೆಪ್ಪ ಅಂದರೆ, ರೆನೈಸಾನ್ಸ್ ಪೀರಿಯಡಲ್ಲಿ ಇಟಲಿಯಲ್ಲಿ ಸೆಟ್ ಆಗಿರ್ತಕ್ಕಂತಹ ಒಂದು ಪೋಯಮ್ ಇದಾಗಿದೆ ವಿದ್ಯಾರ್ಥಿಗಳೇ. ದ ಸ್ಪೀಕರ್ ಈಸ್ ಎ ಡ್ಯೂಕ್. ಮೊದಲಿಗೆ ಹೇಳಿದಾಗೆ ಈ ಒಂದು ಸ್ಪೀಕರ್ ಯಾರು ಅಂದರೆ ಈ ಪೋಯಮಲ್ಲಿ ಒಬ್ಬ ಡ್ಯೂಕ್ ಅಥವಾ ಒಬ್ಬ ಸರದಾರ ಪ್ರಾಂತ್ಯದ ಅಧಿಕಾರಿ ಆಗಿರ್ತಾನೆ. ಹೂ ಈಸ್ ಶೋಯಿಂಗ್ ಎ ಪೇಂಟಿಂಗ್ ಆಫ್ ಹಿಸ್ ಲೇಟ್ ವೈಫ್ ಟು ಎ ವಿಸಿಟರ್. ಸೊ ಈಗ ಅಲ್ಲಿ ಒಬ್ಬ ವಿಸಿಟರ್ ಇದ್ದಾನೆ ಈ ಡ್ಯೂಕ್ನ ಹತ್ತಿರ. ಸೊ ಅವನಿಗೆ ಒಂದು ಪೇಂಟಿಂಗ್ ಅನ್ನ ತೋರಿಸ್ತಾ ಈ ಒಂದು ಮಾತುಗಳನ್ನು ಆಡ್ತಾ ಹೋಗ್ತಾನೆ ವಿದ್ಯಾರ್ಥಿಗಳೇ. ಥ್ರೂ ಹಿಸ್ ವರ್ಡ್ಸ್ ದ ರೀಡರ್ ಸ್ಲೋಲಿ ಡಿಸ್ಕವರ್ಸ್ ದ ಡ್ಯೂಕ್ಸ್ ಪರ್ಸನಾಲಿಟಿ, ಹಿಸ್ ರಿಲೇಶನ್ಶಿಪ್ ವಿತ್ ಹಿಸ್ ವೈಫ್ ಆ್ಯಂಡ್ ದ ಡಾರ್ಕ್ ಟ್ರುತ್ ಅಬೌಟ್ ವಾಟ್ ಮೈಟ್ ಹ್ಯಾವ್ ಹ್ಯಾಪನ್ಡ್ ಟು ಹರ್. ಸೊ ಈ ಒಂದು ಮಾತುಗಳನ್ನು ಕೇಳ್ತಾ ಹೋದ ಹಾಗೆ ನಮಗೆ ಆ ಒಬ್ಬ ಸ್ಪೀಕರ್ ಏನಿದ್ದಾನೋ ಅವನ ಮಾತುಗಳಿಂದ ಏನು ತಿಳಿಯುತ್ತೆ ಅಂದರೆ, ದ ಡ್ಯೂಕ್ಸ್ ಪರ್ಸನಾಲಿಟಿ, ಈ ಒಬ್ಬ ಸರದಾರನ ವ್ಯಕ್ತಿತ್ವ ನಮಗೆ ಅರ್ಥ ಆಗುತ್ತಾ ಹೋಗುತ್ತೆ. ಅದರ ಜೊತೆಗೆ ಅವನ ಹೆಂಡತಿಯ ಜೊತೆ ಇವನ ಒಂದು ರಿಲೇಶನ್ಶಿಪ್ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಆ್ಯಂಡ್ ದ ಡಾರ್ಕ್ ಟ್ರುತ್ ಅಬೌಟ್ ಅಂದರೆ ಇಲ್ಲಿ ಒಂದು ಕಹಿ ಘಟನೆ, ಅಂದರೆ ಯಾವುದೋ ಒಂದು ದುರ್ಘಟನೆ ನಡೆದು ಹೋಗಿದೆ, ಆ ಒಂದು ದುರ್ಘಟನೆಯ ಸತ್ಯವನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ. ಸೊ ಅವಳ ಅಂತ್ಯ ಹೇಗಾಯಿತು ಅಂತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ಪೋಯಮಲ್ಲಿ ತಿಳ್ಕೊಳ್ತೇವೆ. The poem begins with the Duke inviting a guest to look at portrait of his last duchess. ನೋಡಿ, ಪೋರ್ಟ್ರೇಟ್ ಅಂದರೆ ಒಂದು ಫೋಟೋ ಅಂತೇಳಿ ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿಯ ಚಿತ್ರವನ್ನು ಪೋರ್ಟ್ರೇಟ್ ಅಂತ ಕರಿತೇವೆ. ಸೊ ಈ ಒಂದು ಪೋಯಮ್ ಆರಂಭ ಆಗ್ತಾ ಇರತಕ್ಕಂಥದ್ದು ಆ ಡ್ಯೂಕ್ ಒಬ್ಬ ವ್ಯಕ್ತಿಯನ್ನು ಇನ್ವೈಟ್ ಮಾಡ್ತಾ ಇದ್ದಾನೆ ಮತ್ತು ಆ ಗೆಸ್ಟ್ಗೆ ಈ ಒಂದು ಪೋರ್ಟ್ರೇಟ್ ಏನಿದೆನೋ ಅದನ್ನು ತೋರಿಸ್ತಾ ಕೆಲವೊಂದಿಷ್ಟು ವಿಷಯಗಳನ್ನು ಶೇರ್ ಮಾಡ್ತಾ ಹೋಗ್ತಾನೆ. ಪೋರ್ಟ್ರೇಟ್ ಆಫ್ ಹಿಸ್ ಲಾಸ್ಟ್ ಡಚಸ್, ಆ ಒಂದು ಪೋರ್ಟ್ರೇಟ್ ಯಾರ್ದಪ್ಪ ಅಂದರೆ ಆ ಡ್ಯೂಕ್ನ ಲಾಸ್ಟ್ ಡಚಸ್ ಅದಾಗಿರುತ್ತೆ. ವಿಚ್ ಈಸ್ ಪೇಂಟೆಡ್ ಡೈರೆಕ್ಟ್ಲಿ ಆನ್ ದ ವಾಲ್. ಸೊ ಆ ಒಂದು ಪೋರ್ಟ್ರೇಟ್ ಏನಿರುತ್ತೋ ಅದನ್ನು ಡೈರೆಕ್ಟಾಗಿ ಒಂದು ಗೋಡೆಯ ಮೇಲೆ ಆ ಚಿತ್ರವನ್ನು ಬಿಡಿಸಲಾಗಿರುತ್ತೆ. ಹಿ ಪ್ರೌಡ್ಲಿ ಮೆನ್ಷನ್ಸ್ ದ್ಯಾಟ್ ದ ಆರ್ಟಿಸ್ಟ್ ಫ್ರಾ ಪ್ಯಾಂಡಾಲ್ಫ್, ನೆನ್ಪಿಟ್ಕೊಳ್ಳಿ ಈ ಒಂದು ಹೆಸರನ್ನ, ಫ್ರಾ ಪ್ಯಾಂಡಾಲ್ಫ್ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾನೋ ಅವನು ಈ ಒಂದು ಪೇಂಟಿಂಗ್ ಅನ್ನ ಕ್ರಿಯೇಟ್ ಮಾಡಿರ್ತಾನೆ, ಕ್ರಿಯೇಟೆಡ್ ಇಟ್. ಆ್ಯಂಡ್ ಹಿ ಎಕ್ಸ್ಪ್ಲೇನ್ಸ್ ಹೌ ಲೈಫ್ ಲೈಕ್ ಇಟ್ ಲುಕ್ಸ್. ಸೊ ಆ ಒಂದು ಪೋರ್ಟ್ರೇಟ್ ಏನಿರೋದು, ಏನು ಕಾಣಿಸ್ತಾ ಇದೆಯೋ ಗೋಡೆ ಮೇಲೆ, ತುಂಬಾನೇ ಅದ್ಭುತವಾಗಿರುತ್ತೆ. ಇನ್ನು ಜೀವಂತ ಇರತಕ್ಕಂತಹ ವ್ಯಕ್ತಿನೇ ಆ ಗೋಡೆಯಲ್ಲಿ ಕುಳಿತುಕೊಂಡಿದ್ದಾರೇನೋ ಅನ್ನೋ ರೀತಿಯಲ್ಲಿ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಆ ಒಂದು ಚಿತ್ರವನ್ನು ಬಿಡಿಸಲಾಗಿರುತ್ತೆ. ಈ ಒಂದು ಫ್ರಾ ಪ್ಯಾಂಡಾಲ್ಫ್ ಏನಿದಾರೋ ಅವರೊಬ್ಬ ಗ್ರೇಟ್ ಆರ್ಟಿಸ್ಟ್ ಆಗಿರ್ತಾರೆ. ಸೊ ಅದರಿಂದಾಗಿ ಆ ಡ್ಯೂಕ್ ಏನಿದ್ನೋ ತುಂಬಾನೇ ಪ್ರೌಡ್ಲಿ, ಅಂದರೆ ತುಂಬಾನೇ ಗರ್ವದಿಂದ ಈ ಚಿತ್ರವನ್ನು ಬಿಡಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಕ್ಕಂಥದ್ದನ್ನು ಆ ವಿಸಿಟರ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತಾನೆ.
and he explains how lifelike it looks. The painting seems so real that the Duke feels as if his late wife is alive again in the picture. ಸೊ ಆ ಡ್ಯೂಕ್ ಏನನ್ನ ಫೀಲ್ ಮಾಡ್ಕೊಳ್ತಿದ್ದಾನೆ ಅಂದರೆ, ಈಗ ತನ್ನ ಹೆಂಡತಿಯನ್ನು ಸತ್ತು ಹೋಗಿದ್ದಾಳೋ ಅವಳು ಈ ಒಂದು ಚಿತ್ರದ ಮೂಲಕ ಜೀವಂತವಾಗಿದ್ದಾಳೆ ಅಂತಕ್ಕಂತಹ ಒಂದು ಫೀಲನ್ನು ಆ ಒಂದು ಪೋರ್ಟ್ರೇಟ್ ಕೊಡ್ತಾ ಇತ್ತು. ಅಷ್ಟೊಂದು ಅದ್ಭುತವಾಗಿ ಈ ಫ್ರಾ ಪ್ಯಾಂಡೋಲ್ಫ್ ಆ ಚಿತ್ರವನ್ನು ಬಿಡಿಸಿರ್ತಾರೆ. He then says that only he is allowed to draw back the curtain and show the portrait to others. ನೋಡಿ, ಇಲ್ಲಿ ಆ ಒಂದು ಚಿತ್ರ ಏನಿದೆನೋ ಗೋಡೆಯ ಮೇಲೆ, ಆ ಚಿತ್ರವನ್ನು ಯಾರಿಗೆ ತೋರಿಸ್ಬೇಕು ಯಾರಿಗೆ ತೋರಿಸಬಾರ್ದು ಅಂತಕ್ಕಂತಹದ್ದನ್ನು ಡಿಸೈಡ್ ಮಾಡ್ತಕ್ಕಂಥವನು ಆ ಡ್ಯೂಕ್ ಆಗಿರ್ತಾನೆ. ಸೊ ಅದನ್ನು ನೋಡಿ, ಇಲ್ಲಿ ಡ್ರಾ ಬ್ಯಾಕ್ ದ ಕರ್ಟೇನ್ ಅಂದರೆ ಆ ಒಂದು ಚಿತ್ರದ ಮುಂದೆ ಇರತಕ್ಕಂತಹ ಕರ್ಟೇನನ್ನು ನನಗೆ ಯಾರಿಗೆ ಇಷ್ಟ ಬೇಕೋ ಅವರಿಗೆ ಮಾತ್ರ ಇದನ್ನು ತೆಗೆದು ನಾನು ತೋರಿಸಬಲ್ಲೆ, ಬೇರೆಯವರಿಗೆ ಇಷ್ಟ ಇಲ್ಲ ಅಂದರೆ ಈ ಒಂದು ಚಿತ್ರವನ್ನು ನಾನು ತೋರಿಸೋದಿಲ್ಲ ಅಂತಕ್ಕಂತಹ ಮಾತುಗಳನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ. ದಿಸ್ ಶೋಸ್ ದ್ಯಾಟ್ ಹೀ ಈಸ್ ಕಂಟ್ರೋಲಿಂಗ್ ಆ್ಯಂಡ್ ಲೈಕ್ಸ್ ಟು ಡಿಸೈಡ್ ಹೂ ಕ್ಯಾನ್ ಸಿ ಹರ್ ಬ್ಯೂಟಿ. ಸೊ ಆ ಡಚ್ಚಸ್ಗಳ ಬ್ಯೂಟಿ ಏನಿತ್ತೋ ಅದನ್ನು ಯಾರು ನೋಡಬೇಕು ಯಾರು ನೋಡಬಾರ್ದು ಅಂತಕ್ಕಂತಹ ಒಂದು ಡಿಸಿಷನ್ನ ಮಾಡ್ತಕ್ಕಂಥವನು ಡ್ಯೂಕ್ ಆಗಿದ್ದಾನೆ. ಅಂದರೆ ಅವಳ ಒಂದು ಫೋಟೋವನ್ನು ಕೂಡ ಬೇರೆಯವರು ಯಾರು ನೋಡೋದು ಅಂತ ಇವನೇ ನಿರ್ಧಾರ ಮಾಡ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಅವನೇ ಕಂಟ್ರೋಲಿಂಗ್ ಕೆಪಾಸಿಟಿಯನ್ನು ಹೊಂದಿರತಕ್ಕಂಥವನು. As the Duke talks, he begins to describe the Duchess' personality. ಸೊ ಹಾಗೆ ಹೇಳ್ತಾ ಹೋದಾಗೆ ಆ ಡಚ್ಚಸ್ಗಳ ಅಂದರೆ ಅವನ ಹೆಂಡತಿಯ ಪರ್ಸ್ನಾಲಿಟಿ, ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಕೂಡ ಆ ವಿಸಿಟರ್ ಜೊತೆ ಈ ಡ್ಯೂಕ್ ಶೇರ್ ಮಾಡ್ಕೊಳ್ತಾ ಹೋಗ್ತಾನೆ. ಶಿ ವಾಸ್ ಕೈಂಡ್, ತುಂಬಾ ಕೈಂಡ್ ಅಂದರೆ ಉದಾರಿಯಾಗಿರ್ತಾಳೆ ಅವಳು, ಕರುಣೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅವಳಾಗಿದ್ಲು. ಚಿಯರ್ಫುಲ್ ಅಂದರೆ ಯಾವಾಗಲೂ ಕೂಡ ಸಂತೋಷದಿಂದ ಇರ್ತಕ್ಕಂತಹ ಹೆಣ್ಣುಮಗಳು ಅವಳಾಗಿರ್ತಾಳೆ. ಆ್ಯಂಡ್ ಫ್ರೆಂಡ್ಲಿ ಟು ಎವ್ರಿ ಒನ್, ಎಲ್ಲರ ಜೊತೆನೂ ಅವಳು ತುಂಬ ಸ್ನೇಹದಿಂದ ಬೆರೀತಾ ಇರ್ತಾಳೆ, ಒಬ್ಬ ಸ್ನೇಹಜೀವಿ ಅಂತ ಹೇಳಬಹುದು. ಸೊ ಈ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಗುಣಗಳನ್ನು ಆ ಡಚ್ಚಸ್ ಹೊಂದಿರ್ತಾಳೆ. ಶಿ ಸ್ಮೈಲ್ಡ್ ಅಟ್ ಪೀಪಲ್ ಈಸಿಲಿ, ಜನಗಳನ್ನು ನೋಡಿ ಅವಳು ತುಂಬ ಸುಲಭವಾಗಿ ನಗ್ತಾ ಇರ್ತಾಳೆ. ಅಂದರೆ ಯಾವಾಗಲೂ ಕೂಡ ಮಂದಹಾಸವನ್ನು ಅವಳ ಮುಖದ ಮೇಲೆ ಕಾಣಬಹುದಾಗಿತ್ತು. ಅಪ್ರಿಷಿಯೇಟೆಡ್ ಸ್ಮಾಲ್ ಗಿಫ್ಟ್ಸ್, ಯಾರಾದರೂ ಅವಳಿಗೆ ತುಂಬ ಸ್ಮಾಲ್ ಗಿಫ್ಟ್ಸನ್ನು ಕೊಟ್ಟರೂ ಕೂಡ ಅವುಗಳನ್ನು ಅವಳು ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಅಂದರೆ ತುಂಬ ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಅವಳು ಸಂತೋಷವನ್ನು ಕಾಣ್ತಕ್ಕಂತಹ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿರ್ತಾಳೆ. ಆ್ಯಂಡ್ ಫೌಂಡ್ ಜಾಯ್ ಇನ್ ದ ಸಿಂಪಲ್ ಥಿಂಗ್ಸ್ ಆಫ್ ಲೈಫ್, ಜೀವನದ ಸಣ್ಣ ಸಣ್ಣ ವಿಷಯಗಳಲ್ಲಿ ಅವಳು ಜಾಯ್ ಅಂದರೆ ಸಂತೋಷವನ್ನು ಪಡಿತಾಳೆ. However, instead of admiring her kindness, the Duke felt insulted by it. ನೋಡಿ, ಡ್ಯೂಕ್ಗೆ ಇಲ್ಲಿ ಆಗ್ತಕ್ಕಂತಹ ಒಂದು ಸಮಸ್ಯೆಯನ್ನು ನಾವು ನೋಡ್ತೇವೆ. ಅವಳ ಒಂದು ಕರುಣೆಯ ಗುಣ ಏನಿದೆಯೋ, ಅವಳ ಸದ್ಗುಣಗಳೇನಿದವೋ ಅವೆಲ್ಲವನ್ನು ಕೂಡ ಅವನು ಇಲ್ಲಿ ಅಡ್ಮೈರ್ ಮಾಡ್ತಾ ಇಲ್ಲ. ಅದರ ಬದಲಾಗಿ ಆ ಗುಣಗಳಿಂದ ಈ ಡ್ಯೂಕ್ಗೆ ಇನ್ಸಲ್ಟ್ ಆಗ್ತಾ ಇದೆ, ಅಂದರೆ ಅವಮಾನ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಅವನು ಆ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾನೆ. He thought that her smiles and gratitude should be reserved only for him. ನೋಡಿ, ಇವನ ಪ್ರಕಾರ, ಆ ಡ್ಯೂಕ್ ಪ್ರಕಾರ ಅವಳ ನಗು ಏನಿದೆನೋ ಮತ್ತು ಅವಳ ಒಂದು ಒಳ್ಳೆಯ ಗುಣಗಳೇನಿದ್ದಾವೋ ಅವೆಲ್ಲವೂ ಕೂಡ ತನಗೆ ಮಾತ್ರ ಸೀಮಿತ ಆಗಿರಬೇಕು. ಅಂದರೆ ಅವಳು ಇವನ ಮುಂದೆ ಮಾತ್ರ ನಗಬೇಕು, ಬೇರೆಯವರನ್ನು ನೋಡಿ ನಗಬಾರದು ಅಂತಕ್ಕಂತಹ ಒಂದು ಕಂಡೀಷನನ್ನು ಇವನು ಹೊಂದಿದ್ದಾನೆ. ನಾಟ್ ಫಾರ್ ಎವ್ರಿ ಒನ್ ಶಿ ಮೆಟ್, ಅವಳು ಭೇಟಿ ಆಗ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಅವಳು ಮಂದಹಾಸದಿಂದ ಇರ್ತಕ್ಕಂಥದ್ದನ್ನು ಇವನು ಇಷ್ಟಪಡ್ತಾ ಇರಲಿಲ್ಲ. In his eyes, she failed to give him the special respect and superiority he expected. ನೋಡಿ, ಇವನ ಪ್ರಕಾರ ಅವಳು ಎಲ್ಲರನ್ನೂ ನೋಡಿ ಎಲ್ಲರ ಜೊತೆ ಸಾಮಾನ್ಯವಾಗಿ ಬೆರೀತಾಳೆ ಅಂದರೆ ಅದರ ಅರ್ಥ ನನಗೆ ಒಂದು ಸ್ಪೆಷಲ್ ರೆಸ್ಪೆಕ್ಟನ್ನು ಇವಳು ಕೊಡ್ತಾ ಇಲ್ಲ ಅಂತಕ್ಕಂತಹ ಒಂದು ಫೀಲ್ ಅವನಲ್ಲಿ ಕಾಡ್ತಾ ಇದೆ. ಇವನಿಗೆ ಬೇರೆಯವರಿಗಿಂತ ಹೆಚ್ಚಿನ ರೆಸ್ಪೆಕ್ಟನ್ನು ಅವಳು ಕೊಡಬೇಕು ಅಂತಕ್ಕಂಥದ್ದನ್ನು ಇವನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ತಾನು ಸುಪೀರಿಯರ್ ಅಂತಕ್ಕಂತಹ ಒಂದು ಭಾವನೆಯನ್ನು ಅವನು ಹೊಂದಿದ್ದಾನೆ. ಹಿ ಎಕ್ಸ್ಪೆಕ್ಟೆಡ್ ಆ್ಯಸ್ ಹರ್ ಹಸ್ಬೆಂಡ್, ಯಾಕೆಂದರೆ ನಾನು ಅವಳು ಗಂಡನಾಗಿರುವ ಕಾರಣದಿಂದ ಅವಳು ನನಗೆ ಒಂದು ಸ್ಪೆಷಲ್ ರೆಸ್ಪೆಕ್ಟನ್ನು ಕೊಡಬೇಕು ಮತ್ತು ಆ ಬೇರೆ ವ್ಯಕ್ತಿಗಳಿಗಿಂತ ನಾನು ಸುಪೀರಿಯರ್ ಅಂತಕ್ಕಂತಹ ಒಂದು ಫೀಲನ್ನು ಅವನು ಹೊಂದಿದ್ದಾನೆ. ಆ್ಯಂಡ್ ಆ್ಯಸ್ ಎ ಪವರ್ಫುಲ್ ನೋಬಲ್ ಮೆನ್, ಅದರ ಜೊತೆಗೆ ತಾನೊಬ್ಬ ಡಚ್ಚಸ್ ಡ್ಯೂಕ್ ಆಗಿದ್ದಾನೆ, ಅಂದರೆ ಒಬ್ಬ ಸರದಾರ, ಪ್ರಾಂತ್ಯದ ಅಧಿಕಾರಿ ಆಗಿದ್ದಾನೆ. ಹಾಗಾಗಿ ನನಗೆ ವಿಶೇಷವಾಗಿರ್ತಕ್ಕಂತಹ ರೆಸ್ಪೆಕ್ಟನ್ನು ಕೊಡಬೇಕು ಅವಳು ಅಂತಕ್ಕಂಥದ್ದನ್ನು ಇವನು ಇಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾನೆ.
ದ ಡ್ಯೂಕ್ ಕ್ರಿಟಿಸೈಸಸ್ ಹರ್ ಫಾರ್ ಟ್ರೀಟಿಂಗ್ ಹಿಸ್ 900 years old ನೇಮ್. ನೋಡಿ ಇಲ್ಲಿ 900 years old ನೇಮ್ ಅಂದರೆ ಅವನ ಒಂದು ಮನೆತನದ ಹೆಸರಾಗಿರುತ್ತೆ. ಸುಮಾರು 900 ವರ್ಷಗಳ ಕಾಲ ತನ್ನ ಒಂದು ಮನೆತನದ ಹೆಸರೇನಿತ್ತೋ ಅದನ್ನು ಕುರಿತು ಇಲ್ಲಿ ಮಾತನಾಡ್ತಾ ಇದ್ದಾರೆ. ವಿತ್ ದ ಸೇಮ್ ಗ್ರಾಟಿಟ್ಯೂಡ್ ಆಸ್ ಶಿ ಟ್ರೀಟೆಡ್ ಎ ಬಂಚ್ ಆಫ್ ಫ್ಲವರ್ಸ್ ಆರ್ ಎ ಸನ್ಸೆಟ್. ಒಂದು ಬಂಚ್ ಆಫ್ ಫ್ಲವರ್ಸ್ ಏನಿರುತ್ತೋ ಮತ್ತು ಸನ್ಸೆಟ್, ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸನ್ಸೆಟ್ ಏನಿರುತ್ತೋ ಅದಕ್ಕೆ ಕೊಟ್ಟಷ್ಟೇ ಒಂದು ಗೌರವವನ್ನು ನನ್ನ ಇಡೀ ಮನೆತನಕ್ಕೆ ಇವಳು ಕೊಡ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನು ಫೀಲ್ ಆಗ್ತಾ ಇದ್ದೇನೆ. ಅಂದರೆ ಇವಳು ನನ್ನ ಮನೆತನಕ್ಕೆ ಒಂದು ವಿಶೇಷ ಗೌರವವನ್ನು ಕೊಡ್ತಾ ಇಲ್ಲ. ನಾವು ತುಂಬ ಹಳೆಯ ಮನೆತನ, ತುಂಬ ಗಂಭೀರವಾಗಿರ್ತಕ್ಕಂತಹ ಒಂದು ಮನೆತನ, ನೋಬಲ್ ಫ್ಯಾಮಿಲಿ ನಮ್ಮದು, ಅಷ್ಟು ಗೌರವವನ್ನು ಅವಳು ಕೊಡಬೇಕು ಅಂತಕ್ಕಂತಹ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾನೆ. ಅಂದರೆ ಅವಳಿನ್ನೂ ಕೂಡ ಹೆಚ್ಚಿನ ಗೌರವವನ್ನು ಕೊಡಬೇಕು ಅಂತಕ್ಕಂತಹ ಅವನ ಒಂದು ಬಯಕೆಯನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ದಿಸ್ ರಿವೀಲ್ಸ್ ಹಿಸ್ ಆರೋಗೆನ್ಸ್. ಇದರಿಂದ ಅವನಲ್ಲಿರ್ತಕ್ಕಂತಹ ಆ ಒಂದು ಗರ್ವದ ಭಾವನೆಯನ್ನು ನಾವು ಇಲ್ಲಿ, ದುರಹಂಕಾರದ ಭಾವನೆಯನ್ನು ನೋಡ್ತಾ ಇದ್ದೇವೆ. ಯಾಕೆಂದರೆ ಬೇರೆಯದನ್ನು ಅವನು ಇಲ್ಲಿ ಕೀಳಾಗಿ ಕಾಣ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಆ್ಯಂಡ್ ಅಬ್ಸೆಷನ್ ವಿತ್ ಸ್ಟೇಟಸ್, ಅಂದರೆ ಅವನ ಒಂದು ಸ್ಟೇಟಸ್ ಕುರಿತು ಅವನಿಗೆ ಒಂದು ಅಬ್ಸೆಷನ್ ಇದೆ. ಹಿ ಬಿಲೀವ್ಡ್ ಹಿಸ್ ನೋಬಲ್ ಫ್ಯಾಮಿಲಿ ನೇಮ್ ವಾಸ್ ಎ ಪ್ರಿಷಿಯಸ್ ಗಿಫ್ಟ್. ಅವನ ಪ್ರಕಾರ ಅವನ ಒಂದು ಫ್ಯಾಮಿಲಿಯ ನೇಮ್ ಏನಿದೇನೋ ಅದು ತುಂಬಾ ಪ್ರಿಷಿಯಸ್, ಅಂದರೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು, ಬೇರೆ ಎಲ್ಲವಕ್ಕಿಂತ ಸುಪೀರಿಯರ್ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ತನ್ನ ಮನೆತನದ ಹೆಸರು, ವಂಶದ ಗೌರವ ಅಂಥೇಳಿ ಅವನು ಅಂದ್ಕೊಂಡಿರ್ತಾನೆ. And he was offended that she did not value it above everything else. ಅವನ ಪ್ರಕಾರ ಅವಳೇನಿದ್ಲು ಡಚಸ್ ತುಂಬ ವ್ಯಾಲ್ಯೂವನ್ನು ಈ ಒಂದು ಮನೆತನಕ್ಕೆ ಕೊಟ್ಟಿಲ್ಲ ಅಂತಕ್ಕಂತಹ ಒಂದು ಫೀಲನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ. ಹರ್ ಇನ್ನೋಸೆಂಟ್ ಹ್ಯಾಪಿನೆಸ್ ಆ್ಯಂಡ್ ಹ್ಯೂಮಿಲಿಟಿ ಮೇಡ್ ಹಿಮ್ ಆ್ಯಂಗ್ರಿ. ಸೊ ಅವಳ ಒಂದು ಸಂತೋಷದ ಭಾವನೆಗಳೇನಿದ್ವೋ, ಅವಳು ಎಲ್ಲರ ಜೊತೆ ನಗ್ನಗ್ತಾ ಏನಿರ್ತಾ ಇದ್ಲೋ ಇದರಿಂದ ಆ ಡ್ಯೂಕಿಗೆ ಆ್ಯಂಗ್ರಿ ಅಂದರೆ ಕೋಪ ಬರ್ತಾ ಇದೆ. ಬಿಕಾಸ್ ದೇ ಡಿಡ್ ನಾಟ್ ಮ್ಯಾಚ್ ಈಸ್ ಪ್ರೈಡ್ಫುಲ್ ವ್ಯೂ ಆಫ್ ಹಿಮ್ಸೆಲ್ಫ್. ಯಾಕೆಂದರೆ ಅವಳ ಒಂದು ಆ ಗುಣ ಏನಿತ್ತು ತನ್ನ ಒಂದು ಗರ್ವದ ಗುಣಕ್ಕೆ ಸರಿ ಸಮಾನವಾಗಿರಲಿಲ್ಲ, ಅವನಿಗೆ ಗೌರವವನ್ನೋದು ಅದರಿಂದ ತಂದು ಕೊಡ್ತಾ ಇರಲಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. Instead of communicating with her about his feelings, the Duke hints that he took another path. ಅವಳ ಜೊತೆ ಅವನು ಮಾತನಾಡಬಹುದಾಗಿತ್ತು, ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಅವನು ಅವಳಿಗೆ ಹೇಳಬಹುದಾಗಿತ್ತು, ಅರ್ಥ ಮಾಡಿಸಬಹುದಾಗಿತ್ತು. ತನ್ನ ಗೌರವಕ್ಕೆ ಈಗ ಸರಿ ಬರ್ತಾ ಇಲ್ಲ ಅಂದರೆ ಅವಳ ಜೊತೆ ಮಾತನಾಡಬಹುದಾಗಿತ್ತು. ಬಟ್ ಅವನು ಆ ರೀತಿ ಮಾತನಾಡ್ತಕ್ಕಂತಹ ಪ್ರಯತ್ನವನ್ನೇ ಮಾಡಲಿಲ್ಲ. ಅವನು ತೆಗೆದುಕೊಂಡಂತಹ ದಾರಿ ಬೇರೆಯೇ ಇತ್ತು. ಹೀ ಸೇಸ್ ಹಿ ಗೇವ್ ಕಮಾಂಡ್ಸ್. ನಾನೇನು ಮಾಡಿದೆ, ಆರ್ಡರ್ ಮಾಡಿದೆ, ಕಮಾಂಡನ್ನು ಮಾಡಿದೆ. ಆ್ಯಂಡ್ ದೆನ್ ಆಲ್ ಸ್ಮೈಲ್ಸ್ ಸ್ಟಾಪ್ಡ್ ಟುಗೆದರ್. ಎಲ್ಲ ನಗುಗಳು ನಿಂತು ಹೋದವು ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ, ಗಮನಿಸಬಹುದು. ಈ ಪದ ತುಂಬಾ ಮುಖ್ಯ. ಯಾಕೆಂದರೆ ಆಲ್ ಸ್ಮೈಲ್ಸ್ ಸ್ಟಾಪ್ಡ್ ಟುಗೆದರ್ ಅಂದರೆ ಅವಳ ಎಲ್ಲ ನಗುವನ್ನು ಸ್ಟಾಪ್ ಮಾಡಿದೆ, ಅದರ ಅರ್ಥ ಅವಳನ್ನು ಅವನು ಕೊಲೆ ಮಾಡಿಸಿದ್ದಾನೆ ಅಂತಕ್ಕಂಥದ್ದನ್ನು ಗಮನಿಸಬಹುದು. These chilling words strongly suggest that he ordered her to be killed. This shows his cold ಅಥಾರಿಟೇರಿಯನ್ ನೇಚರ್. ಸೊ ಇದರಿಂದ ನಮಗೆ ಕೋಲ್ಡ್ ನೇಚರ್, ಕೋಲ್ಡ್ ಅಂದರೆ ಇಲ್ಲಿ ತಂಪು ಅಂತ ಅರ್ಥ ಮಾಡ್ಕೋಬೇಡಿ, ಕ್ರೂಯಲ್ ಅಂತ ಅರ್ಥ ಮಾಡ್ಕೊಳ್ಳಿ, ಅಂದರೆ ಕ್ರೂರ ಅಂಥೇಳಿ. ಸೊ ಅವನ ಒಂದು ಕ್ರೂರವಾಗಿರ್ತಕ್ಕಂತಹ ಗುಣವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ವೆನ್ ಹಿ ಕುಡ್ ನಾಟ್ ಕಂಟ್ರೋಲ್ ಹರ್ ಬಿಹೇವಿಯರ್ ಹಿ ಸೈಲೆನ್ಸ್ಡ್ ಹರ್ ಪರ್ಮನೆಂಟ್ಲಿ. ಅವಳಿಗೆ ಯಾವಾಗ ಇವನು ಕಂಟ್ರೋಲ್ ಮಾಡತಕ್ಕಂತಹ ಕೆಪಾಸಿಟಿಯನ್ನು ಹೊಂದಲಿಲ್ವೋ, ಅಂದರೆ ಅವಳ ಗುಣಗಳು ಇವನಿಗೆ ಇಷ್ಟ ಆಗಲಿಲ್ವೋ, ಆಗ ಅವಳನ್ನು ಪರ್ಮನೆಂಟಾಗಿ ಸೈಲೆನ್ಸ್ ಮಾಡಿಬಿಡ್ತಾನೆ. ಅಂದರೆ ಅವಳ ಸಾವನ್ನು ಅಪ್ಪುವಂತೆ ಮಾಡಿಬಿಡ್ತಾನೆ, ಅಂದರೆ ಮರ್ಡರ್ ಮಾಡಿಸ್ಬಿಡ್ತಾನೆ. ದ ಪೋಯಮ್ ಎಂಡ್ಸ್ ವಿತ್ ದ ಡ್ಯೂಕ್ ಮೂವಿಂಗ್ ಅವೇ ಫ್ರಮ್ ದ ಪೋರ್ಟ್ರೇಟ್ ಆ್ಯಂಡ್ ರಿಟರ್ನಿಂಗ್ ಟು ಹೀಸ್ ಕಾನ್ವರ್ಜೇಷನ್ ವಿತ್ ದ ಗೆಸ್ಟ್. ಸೊ ಈ ರೀತಿ ಆ ಪೋರ್ಟ್ರೇಟ್ ಮುಂದೆ ಏನು ನಿಂತ್ಕೊಂಡು ಅವಳ ಕುರಿತು ವಿಷಯಗಳನ್ನು ಹೇಳ್ತಾ ಇದ್ನೋ ಅಲ್ಲಿಂದ ಇವನು ರಿಟರ್ನ್ ಆಗಿ ಆ ಗೆಸ್ಟ್ ನಿಂತಿದ್ನಲ್ವ ಆ ಸ್ಥಾನಕ್ಕೆ ಬರ್ತಾನೆ. ಇಟ್ ಬಿಕಮ್ಸ್ ಕ್ಲಿಯರ್ ದ್ಯಾಟ್ the visitor is an emissary arranging the duke's next marriage. ಸೊ ಅಲ್ಲಿರ್ತಕ್ಕಂತಹ ವಿಸಿಟರ್ ಯಾರಿದ್ನೋ ಅವನು ಆ ಡ್ಯೂಕಿಗೆ ಮತ್ತೊಂದು ಮದುವೆಯನ್ನು ಮಾಡಿಸ್ಲಿಕ್ಕೆ ಬಂದಿರತಕ್ಕಂತಹ ವ್ಯಕ್ತಿ ಆಗಿದ್ದಾನೆ. The Duke casually points out a statue of Neptune taming a sea horse, comparing himself to Neptune. ಸೊ ಅಲ್ಲೇ ಇರ್ತಕ್ಕಂತಹ ಆ ಒಂದು ಸ್ಟ್ಯಾಚ್ಯೂ ಆಫ್ ನೆಪ್ಚೂನ್ ಇರುತ್ತೆ, ಅದರ ಕಡೆ ಇವನು ತೋರಿಸ್ತಾ ಇದ್ದಾನೆ ಡ್ಯೂಕ್. ದಿಸ್ ಸಿಂಬಾಲ್ ರೀಇನ್ಫೋರ್ಸಸ್ ಹಿಸ್ ಕಂಟ್ರೋಲಿಂಗ್ ಆ್ಯಟಿಟ್ಯೂಡ್. ಸೊ ಯಾಕೆ ಈ ಒಂದು ನೆಪ್ಚೂನನ್ನು ತೋರಿಸ್ತಾನೆ ಅಂದರೆ ಅವನು ಇಲ್ಲಿ ಕಂಪೇರ್ ಮಾಡ್ಕೊಳ್ತಾ ಇದ್ದಾನೆ ಆ ನೆಪ್ಚೂನ್ ಜೊತೆ. ನೆಪ್ಚೂನ್ ಅಂತಕ್ಕಂಥವನು ಒಬ್ಬ ಕಂಟ್ರೋಲಿಂಗ್ ಆ್ಯಟಿಟ್ಯೂಡನ್ನು ಹೊಂದಿರತಕ್ಕಂತಹ ಸಿಂಬಾಲ್ ಅದಾಗಿರುತ್ತೆ.
ಜಸ್ಟ್ ಆಸ್ ನೆಪ್ಚೂನ್ ಡಾಮಿನೇಟ್ಸ್ ದ ಸಿ ಕ್ರೀಚರ್, ಅಂದರೆ ಸಮುದ್ರದ ಪ್ರಾಣಿಗಳನ್ನು ಡಾಮಿನೇಟ್ ಮಾಡ್ತಕ್ಕಂತಹವ್ರು ಯಾರಪ್ಪ ಅಂದರೆ ನೆಪ್ಚೂನ್ ಆಗಿರ್ತಾನೆ. ಸೊ ಅದೇ ರೀತಿಯೇ ದ ಡ್ಯೂಕ್ ಎಕ್ಸ್ಪೆಕ್ಟ್ಸ್ ಟು ಡಾಮಿನೇಟ್ ಹಿಸ್ ಫ್ಯೂಚರ್ ವೈಫ್, ಅದೇ ರೀತಿ ತನ್ನ ಮುಂದೆ ಬರ್ತಕ್ಕಂತಹ ಹೆಂಡತಿಯನ್ನು ಕೂಡ ನಾನು ಡಾಮಿನೇಟ್ ಮಾಡ್ತೇನೆ ಅಂತಕ್ಕಂತಹ ಒಂದು ಫೀಲನ್ನು ಅವನಲ್ಲಿ ನಾವು ಕಾಣ್ತಾ ಇದ್ದೇವೆ. Through this dramatic monologue, Browning presents the Duke as a proud, jealous and tyrannical man. ಸೊ ಇಲ್ಲಿ ಆ ಒಬ್ಬ ಡ್ಯೂಕ್ ಏನಿದಾನೋ ಅವನ ಒಂದು ಪ್ರೌಡ್ ಅಂದರೆ ಮೊದಲಿಗೆ ಹೇಳಿದಾಗೆ ಗೌರವ ಮತ್ತು ಜಲಸ್ ಭಾವನೆ ಮತ್ತು ಅವನ ಒಂದು ಟಿರಾನಿಕಲ್, ಅವನಲ್ಲಿರ್ತಕ್ಕಂತಹ ಕ್ರೂರ ಗುಣಗಳು, ಉದ್ದಟತನ ಮತ್ತು ಅವನ ದ್ವೇಷದ ಭಾವನೆಗಳು, ಇಂತಹ ದುಷ್ಟ ಗುಣಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅವನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತೇವೆ. The Duchess in contrast appears innocent, warm and full of life. ಸೊ ಈ ಒಂದು ಪೋಯಮ್ನಲ್ಲಿ ಬರ್ತಕ್ಕಂತಹ ಡಚಸ್ ಏನಿದ್ದಾಳೋ ಅವಳ ಗುಣಗಳನ್ನು ಕೂಡ ನಾವು ಇಲ್ಲಿ ಗಮನಿಸ್ತೇವೆ. ಶಿ ಅಪಿಯರ್ಸ್ ಇನ್ನೋಸೆಂಟ್, ವಾರ್ಮ್ ಆ್ಯಂಡ್ ಫುಲ್ ಆಫ್ ಲೈಫ್. ಶಿ ವಾಸ್ ಪನಿಷ್ಡ್ ಸಿಂಪ್ಲಿ ಫಾರ್ ಬೀಯಿಂಗ್ ಕೈಂಡ್. ನೋಡಿ, ಅವಳಿಗೆ ಶಿಕ್ಷೆ ಆಗಿದ್ದು, ಅವಳ ಸಾವನ್ನು ಅಪ್ಪಲಿಕ್ಕೆ ಕಾರಣ ಏನಪ್ಪ ಅಂದರೆ ಅವಳು ಕೈಂಡ್ ಆಗಿರ್ತಕ್ಕಂಥದ್ದೇ ಕಾರಣ ಆಗಿ ಹೋಯಿತು. ಅವಳ ಒಳ್ಳೆಯ ಗುಣಗಳೇ ಅವಳಿಗೆ ಮುಳುವಾಗಿ ಹೋಗ್ತವೆ. ಆ್ಯಂಡ್ ನಾಟ್ ಮ್ಯಾಚಿಂಗ್ ಹರ್ ಹಸ್ಬೆಂಡ್ಸ್ ಐಡಿಯಾ ಆಫ್ ಒಬಿಡಿಯನ್ಸ್. ಸೊ ಅವಳ ಗಂಡನಲ್ಲಿರ್ತಕ್ಕಂತಹ ಒಬಿಡಿಯನ್ಸ್ ಅಂತಕ್ಕಂತಹದ್ದೇನಿತ್ತೋ, ಅಂದರೆ ಅವಳು ತನಗೆ ಮಾತ್ರ ವಿಧೇಯಳಾಗಿರಬೇಕು, ಬೇರೆಯವರ ಮುಂದೆ ತುಂಬ ಗಂಭೀರವಾಗಿರಬೇಕು, ಬೇರೆಯವರ ಮುಂದೆ ನಗಬಾರದು, ಬೇರೆಯವರ ಜೊತೆ ಮಾತನಾಡಬಾರ್ದು, ಈ ರೀತಿಯಾಗಿರ್ತಕ್ಕಂತಹ ಅಬ್ಸೆಷನ್ ಗುಣಗಳನ್ನು ಅವನು ಹೊಂದಿರ್ತಾನೆ. ಅದಕ್ಕಿಂತ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಗುಣಗಳನ್ನು ಹೊಂದಿರತಕ್ಕಂಥವಳೆ ಡಚಸ್ ಆಗಿರ್ತಾಳೆ. ದ ಪೋಯಮ್ ಎಕ್ಸ್ಪ್ಲೋರ್ಸ್ ಥೀಮ್ಸ್ ಆಫ್ ಪವರ್, control, pride, jealousy and the objectification of women. In just one speech, Browning reveals the psychology of a cruel man and shows how power, when mixed with arrogance, can destroy love and life. So ಈ ರೀತಿ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಈ ಒಂದು ದುರಹಂಕಾರ ಇರಬಹುದು, ಅವನಲ್ಲಿರ್ತಕ್ಕಂತಹ ಒಂದು ಆ್ಯರೋಗೆನ್ಸ್, ಆ್ಯಂಗ್ರಿನೆಸ್ ಏನಿದ್ವೋ ಅವುಗಳಿಂದ ಒಬ್ಬ ಒಳ್ಳೆಯ ವ್ಯಕ್ತಿ ಯಾವ ರೀತಿ ಪ್ರಾಣವನ್ನು ಕಳೆದುಕೊಳ್ಬೇಕಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದಾಗಿಯೇ ಹಿ ಲಾಸ್ಟ್ ಹಿಸ್ ಲವ್ ಆ್ಯಂಡ್ ದ ಲೈಫ್ ಆಫ್ ಡಚಸ್, ಶಿ ಲಾಸ್ಟ್ ಹರ್ ಲೈಫ್. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೇನೆ. ಹೆಲ್ಪ್ಫುಲ್ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಹೆಲ್ಪ್ಫುಲ್ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಪೋಯಮ್ ಅಥವಾ ಲೆಸನ್ಸ್ನ ಕನ್ನಡ ಸಮರಿ ಬೇಕು ಅಂದರೆ ಡೋಂಟ್ ಫರ್ಗೆಟ್ ಟು ಕಮೆಂಟ್ ದ ಟೈಟಲ್ ಆಫ್ ದಟ್ ಲೆಸನ್ ಆರ್ ಪೋಯಮ್. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಲೆಟ್ಸ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.